ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ಒಂದು ರೀಸನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮನೆಯಲ್ಲಿ ಗಣಪತಿ ಹಬ್ಬ ಹೇಗೆ ಆಚರಿಸ್ತೀವಿ ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅನ್ನೋದು ಗೊತ್ತಾದರೆ ಖಂಡಿತ ನೀವು ಕೂಡ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯಲ್ಲಿ ಹೋದ ವರ್ಷದಿಂದನೇ ನಾವು ಗಣೇಶ ಹಬ್ಬನ ಸ್ಟಾರ್ಟ್ ಮಾಡಿದ್ದು, ಗೌರಿ ಗಣೇಶ ಹಬ್ಬ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋ ಅಂಥದ್ದನ್ನು. ಸೊ ಇಲ್ಲಿ ನನಗೆ ಒಂದಿಷ್ಟು ಮೆಮೊರೀಸ್ನ ಇತ್ತು, ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡಿದೆ. ನಾನು ಹೋದ್ಸಲನೇ ನಾನು ಯೂಟ್ಯೂಬ್ ಮಾಡಬೇಕು ಅಂತ ವೀಡಿಯೋಸ್ನ ಮಾಡಿಕೊಂಡೆ. ಬಟ್ ಸಮ್ ರೀಸನ್ಸ್ ಅಂದರೆ ಮನೆಯಲ್ಲಿ ಹಸ್ಬೆಂಡ್ಗೆ ಇಷ್ಟ ಆಗ್ತಿರಲಿಲ್ಲ ನಾನು ಯೂಟ್ಯೂಬ್ ಬೇರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದೇ ಅವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ವೀಡಿಯೋಸ್ನ ಹಾಕೋಕ್ಕೆ ಆಗ್ತಾ ಇರಲಿಲ್ಲ, ಹಾಗೇ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಶೇರ್ ಮಾಡೋಣ ಅಂದ್ಕೊಂಡು ನಾನು ಮಾಡಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಒಂದು ಮೇಯ್ನ್ ರೀಸನ್ ನನ್ನ ಮೆಮೊರೀಸ್ನ ಒಂದು ಕಡೆ ಕಲೆಕ್ಟ್ ಮಾಡಬೇಕು ಅಂತ. ಏಕೆಂದರೆ ಮೊಬೈಲಲ್ಲಿ ಇಟ್ಕೊಂಡ್ರೆ ಡಿಲೀಟ್ ಆಗಿಬಿಡುತ್ತೆ. ಬಟ್ ಈ ಥರ ಆ್ಯಪ್ಗಳಲ್ಲಿ ಇಟ್ಕೊಂಡ್ರೆ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನನಗೆ ಮತ್ತೆ ನೋಡೋದಕ್ಕೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮೇಯ್ನಾಗಿ ಸ್ಟಾರ್ಟ್ ಮಾಡ್ತಿದ್ದೆ ಯೂಟ್ಯೂಬ್ ಚಾನಲ್. ಆಮೇಲೆ ಇನ್ನೊಂದು ರೀಸನ್ ಏನಂದರೆ ತುಂಬ ಸ್ಯಾಡ್ ಆಗಿರ್ತಿದ್ದೆ, ಬೇಜಾರಾಗಿರ್ತಿದ್ದೆ, ಏನೋ ಕಳ್ಕೊಂಡಿರ್ತಾರೆ ಇರ್ತಿದ್ದೆ. ಬಟ್ ದಿನ ಹೊಸದನ್ನು ಕಲಿತಾ ಇರಬೇಕು. ಹಾಗಾಗಿ ಯೂಟ್ಯೂಬಲ್ಲಿ ನಾವು ಕಲಿಯೋದು ಇದೆ, ಕಲ್ತಿರೋದನ್ನ ಶೇರ್ ಮಾಡೋದು ಇದೆ. ಹಾಗೆ ನಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ವೇದಿಕೆ ಇದು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು ಚಿಕ್ಕ ಅರ್ನಿಂಗ್ಸ್ ಅಂತಲೂ ಕೂಡ, ಏಕೆಂದರೆ ಇದರಲ್ಲಿ ಮೇಯ್ನೇ ಅರ್ನಿಂಗ್ಸ್ ಅನ್ನೋದಿರೋದ್ರಿಂದ ಫ್ಯೂಚರಲ್ಲಿ ನಾನು ಅರ್ನಿಂಗ್ಸ್ ಆಗ್ಬೋದು. ಏಕೆಂದರೆ ಇವತ್ತು ನಾವು ಹಾಕೋ ಎಫರ್ಟು ನಮಗೆ ಫ್ಯೂಚರಲ್ಲಿ ಲಾಭ ಸಿಗುವಂಥದ್ದು. ಹಾಗಾಗಿ ನನಗೆ ಫ್ಯೂಚರ್ಗೋಸ್ಕರ ನಾನು ಯೋಚನೆ ಮಾಡಿ ನಾನು ಇವತ್ತು ವೀಡಿಯೋನ ಹಾಕೋದನ್ನು ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಕೆಲವೊಂದು ಪ್ರಾಬ್ಲಮ್ಸಿಂದ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಏನಂದರೆ ನಮಗೆ ಈ ಥರ ವೀಡಿಯೋಸ್ ಹಾಕಿದಾಗ ನಮಗೆ ತುಂಬ ಬೇಜಾರಾದಾಗ ಒಂದ್ಸಲ ಓಪನ್ ಮಾಡಿ ನೋಡಿದ್ರೆ ನಾವು ಹಿಂದೆ ಹಾಕಿರೋಂಥ ವೀಡಿಯೋ, ಆ ಸಿಚುವೇಶನ್ನು, ಆ ಘಟನೆ, ಆ ಸಮಯದಲ್ಲಿದ್ದಂಥ ಜನ ಎಲ್ಲ ನಮಗೆ ನೆನಪಾಗುತ್ತೆ. ತುಂಬ ಖುಷಿಯಾಗುತ್ತೆ. ನಮ್ಮ ಒಂದು ಸ್ಯಾಡ್ ಮೂಮೆಂಟನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ಆ್ಯಕ್ಟಿವ್ ಆಗ್ಬೋದು. ಸೊ ನೋಡಿ, ಇದು ನಮ್ಮ ದೊಡ್ಡಮ್ಮನ ವಾಯ್ಸ್ ಇದೆ, ನಾನು ಇಲ್ಲಿ ಕೇಳಿಸ್ಕೊಡಿ. ನಾನು ಹೇಳ್ತೀನಿ ಮುಂದೆ ವರ್ಷ ಇದ್ರು ನಮ್ಮ ದೊಡ್ಡಮ್ಮ. ಬಟ್ ಈ ವರ್ಷ ಇಲ್ಲ, ಅವ್ರ ನೆನಪು ಅಷ್ಟೇ, ಅವ್ರ ವಾಯ್ಸ್ ಅಷ್ಟೇ ನನಗೆ ಸಿಗೋವಂಥದ್ದು. ಹಂಗಾಗಿ ನಾನು ಅವ್ರ ವಾಯ್ಸ್ನ ಹಾಕ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ. ನನಗೂ ಕೂಡ ಅವ್ರ ವಾಯ್ಸ್ ಕೇಳೋದಕ್ಕೆ ತುಂಬ ಆಸೆ, ಮತ್ತು ಆ ವಾಯ್ಸ್ ಸಿಗೋದಿಲ್ಲ ಅಲ್ವಾ. ಎಷ್ಟೊತ್ತಿಗೆ ಮನೆ ಕಂತಿದ್ರಿ ದೊಡ್ಡಮ್ಮ? ನಾನು ಆಮೇಲೆ ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡಲ್ಲ. ನಂಗೆ ಒಂದೊಂದ್ಸರಿ ನಿದ್ದೆ ಇರಲ್ವಲ್ಲ, ಮಾಡ್ತಾಳೆ ಗೊತ್ತಾ. 11 ಗಂಟೆ ಆದ್ರೂ ಟಿವಿ ನೋಡ್ಕೊಂಡೇ ಕೂತಿರ್ತಾಳೆ. ಬೈದ್ರೆ ಅವಾಗ ಆಫ್ ಮಾಡಿ ಮನೆ ನೀನು ಅವಳ ಮನೆ ಕಂತೀರಿ ಇಲ್ಲಿ. ನನ್ನ ಮಗನ ಮಲಗಿಸ್ಕೊಂಡ್ರೆ ಹೊತ್ತು ಎದ್ದಾಳಲ್ಲ, ಅವನು ಸ್ಕೂಲ್ಗೆ ಹೋಗ್ಬೇಕಲ್ಲ. ನನ್ನ ಮಗನ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಮನುಷ್ಯವಂತೂ ಇಲ್ಲ, ಆದರೆ ಅವರ ವಾಯ್ಸ್ ನನಗೆ ಇಲ್ಲಿ ಸಿಗುತ್ತೆ. ನಾನು ಮೊಬೈಲಲ್ಲಿ ಇಟ್ಕೊಂಡ್ರೆ ನಿಜ ಖಂಡಿತ ಡಿಲೀಟ್ ಆಗಿಬಿಡುತ್ತೆ. ಬಟ್ ಈ ಥರ ಇದ್ದಾಗ ನಮಗೂ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಥರನೇ ಬೇರೆಯವರು ನೋಡೋರು ಕೂಡ ಅವರ ರೆಗ್ಯುಲರ್ ಏನಿದೆಯೋ ಲೈಫ್ ಸ್ಟೈಲ್ ಅದನ್ನು ಶೇರ್ ಮಾಡ್ತಾ ಹೋದರೆ ಅವ್ರಿಗೂ ಕೂಡ ಒಂದು ಬೇಜಾರು ಅನ್ನೋದು ಇರೋದಿಲ್ಲ. ಅವರಿಗೆ ಆದಷ್ಟು ಕಡಿಮೆ ಆಗುತ್ತೆ. ಈ ಥರ ತುಂಬ ಬೇಜಾರಾದಾಗ, ಮನಸ್ಸಿಗೆ ಬೇಜಾರಾದಾಗ ಈ ಥರ ವೀಡಿಯೋಸ್ ಬಂದರೆ ತುಂಬ ಖುಷಿಯಾಗುತ್ತೆ. ಸೊ ಖಂಡಿತ ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಖಂಡಿತ ಸ್ಟಾರ್ಟ್ ಮಾಡಿ. ಜಸ್ಟ್ ಒಂದು ಅರ್ನಿಂಗ್ಸ್ಗೆ ಅಂತಲ್ಲ, ನಿಮ್ಮ ಖುಷಿಗೋಸ್ಕರ ಅಂತ ಸ್ಟಾರ್ಟ್ ಮಾಡಿ.
ಅಲ್ಲ ಒಂದು ಸ್ಟೆಪ್ಪಾರ ಹೇಳ್ಕೊಟ್ರೆ ಮಾಡ್ತಾರಪ್ಪ ಅವರು. ಸ್ಟೆಪ್ ಚೇಂಜ್ ಮಾಡಿದ್ರೆ ಮುಗಿತು ಮನೆಗೆ ಮುಗಿತು ಎಲ್ಲ ಫೋಟೋ ಬೇರೆ ತೆಗೆದ ಅಂತಡಿಯ ಮುಂದಿನ ಸರಿ ಗಣಪತಿ ಬಿಡ್ಬೇಕು ಯಾರು ಹೋದಷ್ಟು ಅಂತ ನಾವು 9 ಹಂಗ 12 ಜನ ಇದ್ವಿ ನಾವನ್ನ ನಮ್ಮ ಕುಟುಂಬ ಸಾಕಾಗುತ್ತೆ ಎಕ್ಸ್ಟ್ರಾ ಆಯ್ತಲ್ವಾ ಫ್ರೆಂಡ್ಸ್, ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ ನನ್ನ ಮೆಮೊರೀಸ್ನ ಕಲೆಕ್ಟ್ ಮಾಡೋದಕ್ಕೆ. ಅಂತ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಮಾತುಗಳು ಕೆಲವೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಬದಲಾವಣೆ ಆಗ್ತದೆ. ಇನ್ನು ಮನುಷ್ಯನ ಜೀವನ ತುಂಬ ಕ್ಷಣಿಕ, ಇವತ್ತಿದ್ದ ನಾಳೆ ಇಲ್ಲ, ಇನ್ನು ಅರ್ಧ ಗಂಟೆ ಇಲ್ಲ, ಎಲ್ಲರೂ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಆದ್ದರಿಂದ ನಮಗೆ ಖುಷಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಫ್ರೆಂಡ್ಸ್ ಅಂತ ನನಗೆ ಯಾರೂ ಇಲ್ಲ, ಈ ಥರ ಒಂದು ಆ್ಯಪ್ಗಳಲ್ಲೇ ನನಗೆ ಸಿಗೋಂಥವ್ರೆ ನನಗೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇದು ನಮ್ಮಲ್ಲಿ ಗೌರಿ ಗಣೇಶ ಹಬ್ಬವನ್ನು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಾವು. ನನಗೆ ತುಂಬ ಖುಷಿ ಆಯಿತು. ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದೇ ಒಂದು ಇದು ಖುಷಿ. ಎಲ್ಲರೂ ಮನೇಲಿ ಎಲ್ಲ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನನ್ನ ಮೊಬೈಲಲ್ಲಿ ಈ ಥರ ಅಂದರೆ ನನ್ನ ಜೊತೆ ಇವತ್ತಿಗೆ ಹಿಂದೆಲ್ಲ ಇರೋ ಎಷ್ಟೋ ಜನ ವಾಯ್ಸ್ಗಳು, ಈ ಥರ ವೀಡಿಯೋಸ್ ಇದೆ. ನೋಡಿದಾಗ ನಿಜ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಮನುಷ್ಯ ಈಗಿದ್ದ ನಾಳೆ ಇಲ್ಲ, ಮತ್ತು ನಮ್ಗೆ ನೋಡೋದಕ್ಕೆ ಏನು ಸಿಗೋಲ್ಲ. ಈ ಥರ ನೆನಪುಗಳು, ಫೋಟೋಗಳು, ವೀಡಿಯೋಗಳು ಅಷ್ಟೇ ನಮಗೆ ಸಿಗೋ ಅಂಥದ್ದು. ನೋಡಿ, ನಮ್ಮ ಮನೇಲಿ 12 ಗಂಟೆ ಆಗುತ್ತೆ ನಿಯರ್ಲಿ ಮಲ್ಕೊಳೋದು ಅಂತ ನಮ್ಮಮ್ಮ ಹೇಳ್ತಾಯಿದ್ಲು. ಖಂಡಿತ ಅಷ್ಟೊತ್ತೇ ಆಗೋಗ್ಬಿಡೋದು ನಮಗೆ. ಏಕೆಂದರೆ ಎಲ್ಲ ಕೆಲಸ ಮುಗಿಸಿ ಹಸುಗಳಿಗೆ ನೀರೆಲ್ಲ ಕುಡಿಸಿ ಎಲ್ಲ ಆಗೋಗ್ಬಿಡೋದು, ಅಷ್ಟು ಟೈಮ್ ಆಗೋಗ್ಬಿಡೋದು ನಮ್ಮ ಮನೇಲಿ ಮಲ್ಕೊಳ್ಳೋದು. ನನಗೆ ಇದೆಲ್ಲ ನೋಡಿದಾಗ ಸಖತ್ತು ಖುಷಿ ಆಗ್ತಾ ಇರುತ್ತೆ. ಸೊ ಅವತ್ತು ದೊಡ್ಡಮ್ಮ ಯಾಕೆ ಬಂದಿದ್ರು ಅಂದರೆ, ದೊಡ್ಡಪ್ಪ ತೀರೋಗಿ 1 ಇಯರ್ ತುಂಬೋದ್ರೊಳಗಡೆ ತವ್ರ ಮನೆಯಿಂದ ಸೀರೆ ಉಡಿಸ್ಬೇಕಲ್ಲ, ಹಂಗಾಗಿ ದೊಡ್ಡಮ್ಮನ್ನ ಕರೆಸಿದ್ವಿ. ಬಟ್ ಇವತ್ತು ನೋಡಿ ಅವರಿಲ್ಲ. ಒಂದು ವರ್ಷದಲ್ಲಿ ನಾವು ಅದನ್ನು ಫೋಟೋಸ್, ಕೆಲವೊಂದು ಗ್ರೂಪ್ ಫೋಟೋಸ್ ತೆಗೆಸ್ಕೋಬೇಕಾದ್ರೆ ನಾನು ಹೇಳಿದೆ, ನಾನು ದೊಡ್ಡಮ್ಮಂಗೆ, ಬಿಡಮ್ಮ ಯಾಕೆ ಫೋಟೋ ಅಂತ. ಇಲ್ಲ ದೊಡ್ಡಮ್ಮ, ನಾನು ತೆಗೆಸ್ಕೋಬೇಕು, ನೆನಪಷ್ಟೇ, ಇವತ್ತು ಎಲ್ಲರೂ ಜೊತೆಗಿದ್ದೀವಲ್ಲ ಅದಕ್ಕೆ. ಇವತ್ತಿದ್ದ ನಾಳೆ ಇರಲ್ಲ, ಯಾರು ಇರ್ತೀವೋ ಇಲ್ವೋ ಮುಂದಿನ ವರ್ಷಕ್ಕೆ ಅಂತ ಒಂದು ಡೈಲಾಗ್ ಹೊಡೆದಿದ್ದೆ. ಮತ್ತು ಅವತ್ತು ಅಕ್ಕ ಯಜಮಾನ್ರು ಕೂಡ ತೀರೋಗಿದ್ರು, ಅವ್ರಿಗೂ ಕೂಡ ಸೀರೆ ಉಡಿಸ್ಬೇಕಿತ್ತು. ಇದು ಅಕ್ಕಂಗೆ ತಂದಿರೋ ಅಂಥ ಸೀರೆ. ಇಬ್ಬರೂ ಕರೆಸಿದ್ವಿ ನಾವು. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಇದೇ ಫೋಟೋದಲ್ಲಿ ನಮ್ಮ ಫಸ್ಟೇ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ, ಅವರು ಕೂಡ ನಾನು ಇದು ಗ್ರೂಪ್ ಫೋಟೋ ತೆಗೆಸ್ಕೋಬೇಕಾದ್ರೆ ಅವರಿದ್ದರು. ಬಟ್ ಈ ವರ್ಷ ಅವರು ಕೂಡ ಇಲ್ಲ. ನನಗೆ ತುಂಬ ಇಷ್ಟವಾದ ಅಕ್ಕ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡ್ತಿದ್ರು ಅವರು. ಏನೋ ಒಂಥರ ಬಾಂಡಿಂಗ್ ಇತ್ತು. ಬಟ್ ಅವ್ರು ಇವತ್ತಿಲ್ಲ. ಸೀರೆ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ. ನ್ಯೂ ಕಲೆಕ್ಷನ್ ಇತ್ತು ಆವಾಗ ನಾನು ಈ ಸೀರೆ ತೊಗೊಂಡಾಗ, ತುಂಬ ಚೆನ್ನಾಗಿತ್ತು. ಬಟ್ ನೋಡಿ, ಯಾವತ್ತಿದ್ರು ಅಕ್ಕ, ನಮ್ಮ ದೊಡ್ಡಮ್ಮ ಇದ್ದರು, ಬಟ್ ಇವತ್ತಿಲ್ಲ. ನೆನಪುಗಳಷ್ಟೇ. ಬಟ್ ನನಗೆ ಈ ವಿಡಿಯೋಸ್ನ ನೋಡಿದಾಗ ನನಗೆ ಅವ್ರ ಜೊತೆನೇ ಇದ್ದಾರೇನೋ, ಅವ್ರ ಜೊತೆ ಮಾತಾಡ್ತಾ ಇದ್ದೀನೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಮೇನ್ ಉದ್ದೇಶನೇ ಅದೇ. ನೀವು ಕೂಡ ಖಂಡಿತ ಸ್ಟಾರ್ಟ್ ಮಾಡಿ. ಅದೊಂದು ಹ್ಯಾಬಿಟ್ ಅಷ್ಟೇ, ಅದು ನಿಮಗೆ ಖುಷಿ ಕೊಡುತ್ತೆ ಅಷ್ಟೇ. ಇದು ನೋಡಿ, ದೊಡ್ಡಮ್ಮಗೆ ತಂದಿದ್ದ ಸೀರೆ. ಇದನ್ನು ನಮ್ಮ ಮಾವ ಇದೇ ಕಲರೇ ತರಬೇಕು ನಮ್ಮ ಅಕ್ಕನಿಗೆ ಅಂತ ಹೇಳಿ, ಕಲರ್ ಒಂದು ಸೀರಿಯಲ್ ಬರ್ತಾ ಇತ್ತು, ಅದರಲ್ಲಿ ಒಬ್ಬರು ಸೀರೆ ಹಾಕ್ಕೊಂಡಿದ್ರು, ಅದನ್ನು ತೋರಿಸಿದ್ರು ಇದೇ ಸೀರೆನೇ ತರಬೇಕು ಅಂತ. ಹಂಗಾಗಿ ಇದು ತೊಗೊಂಬಂದಿದ್ದೆ. ಇದು ಗ್ರೀನ್ಗೆ ಪಿಂಕ್ ಚೆನ್ನಾಗಿದೆ ಅಲ್ಲ. ಇದು ಅಮ್ಮ ಮತ್ತು ದೊಡ್ಡಮ್ಮ, ನಮ್ಮ ಮಾವ 3 ಜನ ಇರೋದು. ನೋಡಿ, ಈ ಕಡೆ ಲಾಸ್ಟ್ ಇದ್ದಾರಲ್ಲ, ಇವರೇ ನಮ್ಮ ಅಕ್ಕ. ಅವ್ರು ಇವತ್ತು ಇಲ್ಲ ನಮ್ಮ ಜೊತೆ. ಸೊ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇದು ನೋಡಿ, ತೆಗೆಸ್ಕೊಂಡಂಥ ಲಾಸ್ಟ್ ಫೋಟೋಸು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಾನು ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.